ಪ್ರಾಣಿಗಳು ಬೇರೆಯವರಿಗೆ ಯಾವತ್ತೂ ಕೂಡ ಹಾನಿಯನ್ನ ಮಾಡುವುದಿಲ್ಲ. ಆದರೆ ಅವುಗಳಿಗೆ ತೊಂದರೆ ಕೊಟ್ರೆ, ಚೇಷ್ಟೆಯನ್ನ ಮಾಡಿದ್ರೆ ಮಾತ್ರ ಅವು ಮನುಷ್ಯರ ಮೇಲೆ ದಾಳಿ ಮಾಡುತ್ತವೆ. ಹಾಗೆ ಮೃಗಾಲಯದಲ್ಲಿ ಪ್ರಾಣಿಗಳನ್ನ ಸೆರೆಯಲ್ಲಿ ಇಟ್ಟಿರ್ತಾರೆ. ನಿಜ, ಅಂದ ಮಾತ್ರಕ್ಕೆ ಅವುಗಳನ್ನ ನೋಡಲು ಬಂದವರು ಅವುಗಳಿಗೆ ಗೇಲಿ ಮಾಡಿದ್ರೆ ಅವರಿಗೆ ತಕ್ಕ ಶಾಸ್ತಿ ಮಾಡುವುದಂತೂ ಖಂಡಿತ. ಇಂತಹದ್ದೊಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮೆಕ್ಸಿಕೋದ ಮೃಗಾಲಯ ಒಂದಕ್ಕೆ ಪ್ರಾಣಿಗಳನ್ನ ನೋಡಲು ಭೇಟಿ ನೀಡಿದಂತಹ ಹುಡುಗಿಯೊಬ್ಬಳು ಅಲ್ಲಿ ಇದ್ದಂತಹ ಮಂಗನನ್ನ ಗೇಲಿ ಮಾಡಿದ್ದಾಳೆ. ಇದರಿಂದ ಕೋಪಗೊಂಡಂತಹ ಮಂಗ ಆಕೆಯ ಕೂದಲು ಹಿಡಿದು ಎಳೆದಾಡಿದೆ. ಇದನ್ನ ಅಲ್ಲಿದ್ದ ವೀಕ್ಷಕರೊಬ್ಬರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಆಕೆ ತಿಳಿದು ಮಾಡಿದ ತಪ್ಪಿನಿಂದ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಈ ವಿಡಿಯೋ ಸುಮಾರು ವೀಕ್ಷಣೆಯನ್ನ ಪಡೆದುಕೊಂಡಿದ್ದು ವೈರಲ್ ಆಗ್ತಾ ಇದೆ ಮತ್ತು ಅಂದಿನಿಂದ ಸಾಕಷ್ಟು ಪ್ರತಿಕ್ರಿಯೆಯನ್ನ ಗಳಿಸ್ತಾ ಇದೆ. ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡುವಂತವ್ರು ಹೆಚ್ಚಾಗ್ಬಿಟ್ಟಿದ್ದಾರೆ. ಮೃಗಾಲಯಕ್ಕೆ ಹೋದ್ರೆ ಅಲ್ಲಿನ ಪ್ರಾಣಿಗಳಿಗೆ ತೊಂದರೆಯನ್ನ ಕೊಡ್ತಾರೆ, ಅವುಗಳನ್ನ ಚೇಷ್ಟೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಅವುಗಳಿಗೂ ಕೂಡ ಕೋಪ ಬರುತ್ತೆ, ಅವು ಕೂಡ ನಮ್ಮ ಜೊತೆ ವಿಕೃತವಾಗಿ ನಡ್ಕೊಳ್ಳುತ್ತೆ. ಅದೇ ರೀತಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೆಕ್ಸಿಕೋದ ಮೃಗಾಲಯ ಒಂದರಲ್ಲಿ ಈ ರೀತಿ ಘಟನೆ ನಡೆದಿದೆ. ಪ್ರಾಣಿಗಳನ್ನ ನೋಡಲು ಭೇಟಿ ನೀಡಿದ ಹುಡುಗಿಯೊಬ್ಳು ಅಲ್ಲಿದ್ದ ಮಂಗನನ್ನ ಗೇಲಿ ಮಾಡಿದ್ದಾಳೆ. ಇದರಿಂದ ಕೋಪಗೊಂಡ ಮಂಗ ಆಕೆಯ ಕೂದಲನ್ನ ಹಿಡಿದು ಎಳೆದಾಡಿದೆ. ಈಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ.